ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಡಿಯೋ ಮಾಡವ ಅಂತ ಹೇಳಿ ಫೋನ್ ತೊಗೊಂಡ್ರೆ ಸಾಕು, ನಮ್ಮ ಮನೆ ಹತ್ರ ಸಿಕ್ಕಾಬಟ್ಟೆ ಸೌಂಡು. ಮನೆ ಪಕ್ಕನೇ ರೋಡ್ ಪಕ್ಕನೇ ಮನೆ ಇರೋದ್ರಿಂದ ಸಿಕ್ಕಾಬಟ್ಟೆ ವೆಹಿಕಲ್ಸ್ಗಳೆಲ್ಲ ಓಡಾಡ್ತಾನೆ ಇರುತ್ತೆ, ಸೌಂಡ್ ಬರ್ತಾನೆ ಇರುತ್ತೆ. ವಯಸ್ಸವ್ರು ಕೂಡ ಕೊಡೋಕ್ಕಾಗಲ್ಲ. ಇಲ್ಲಿ ಹೈವೇ ಹೋಗಿರೋದ್ರಿಂದ ಇದೊಂದು ಪ್ರಾಬ್ಲಮ್ಮು. ಅಮ್ಮ ಮತ್ತು ದೊಡ್ಡಮ್ಮವರೆಲ್ಲ ಪಾತ್ರೆ ತೊಗೊತಿದ್ದಾರೆ. ಇವಾಗ ಬರೀ ಪಾತ್ರೆ ತೊಗೊಳ್ಳೋದೇ ಕೆಲಸ ಆಗೋಗೈತೆ. ಬೇಸಿಗೆ ಟೈಮು, ಅವ್ರಿಗೂ ಏನೂ ಕೆಲಸ ಇಲ್ಲ. ಅಂದರೆ ಅಡುಗೆ ಮಾಡವ ಏನೇನಾದ್ರು ಕೆಲಸ ಎಲ್ಲ ಮುಗಿಸ್ಕೊಂಡು ಹೊಲ್ದ ಹತ್ರಕ್ಕೆ ಹೋಗಬೇಕು ಅನ್ನೋದಿಲ್ಲ. ಸ್ವಲ್ಪ ಬೇಸಿಗೆ ಅಲ್ವಾ, ಬಂದವರೆಲ್ಲರನ್ನೂ ಕರ್ಕೊಂಡು ನಿಲ್ಲಿಸ್ಕೊತಿರುತ್ತೆ. ಇವಾಗ ಟೈಮ್ ಒಂದು 9 ಗಂಟೆ ಅಷ್ಟೇ. ಅಷ್ಟೊತ್ತಿಗೆ ಸಿಕ್ಕಾಬಟ್ಟೆ ಬಿಸಿಲು ಬಂದೈತೆ. ಏನೆಲ್ಲ ತೊಗೊತಿದ್ದಾರೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಅಮ್ಮ ಚೌರ್ಗೆ ಇಲ್ಲ ಅಂತ ಹೇಳ್ತಾ ಇದ್ರು, ಹಾಗೆ ಸಪ್ಪಟಕ್ಕೆ ನೀರು ಹಾಕೋಕ್ಕೆ. ಮೇ ಬಿ ಅದನ್ನೇ ತೊಗೊತಾ ಇರ್ಬೋದು. ಬನ್ನಿ. ಊಹಾ ಡೈರೆಕ್ಟಾಗಿ ತಿಂಡಿ ಇಲ್ಲ, ಸೊಪ್ಪಿನ ಸಾಂಬಾರು. ಪಾತ್ರೆ ತೊಗೊಳೋದ್ರಲ್ಲೇ ಟೈಮ್ ಹೊಂಟೋಯ್ತು ಅಮ್ಮಂಗೆ. ಹಾಗಾಗಿ ಅಮ್ಮ ತಿಂಡಿ ಏನು ಮಾಡಲೇ ಇಲ್ಲ. ಸೊಪ್ಪು ಕುಯ್ಕೊಂಡು ಬಂದಿತ್ತು, ನಮ್ಮ ಹೊಲದ ಹತ್ರನೇ ಇತ್ತು. ಹಾಗಾಗಿ ಸೊಪ್ಪಿನ ಸಾಂಬಾರು, ಅನ್ನ, ಮುದ್ದೆನೇ ಮಾಡ್ತಾಯಿದ್ದಾರೆ. ನನ್ನ ಮಗನೂ ಇವತ್ತು ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ದ, ಅಂದರೆ ಅಳ್ತಾ ಇದ್ದ. ಇದಾದಮೇಲೆ ಮತ್ತೆ ನೋಡಿ ಪಾತ್ರೆ ಬಂದಿದ್ದಾವೆ. ಇವಾಗ ಅಲ್ಲಿ ಸಾರ್ತಾ ಇದ್ದಾರೆ, ಅದನ್ನು ತೊಗೊಳಕ್ಕೆ ಅಂತ ರೆಡಿಯಾಗಿದ್ದಾರೆ ಅಮ್ಮ. ಇವತ್ತು ಸ್ವಲ್ಪ ಸಿಲ್ವರ ಐಟಮ್ಸ್ ತೊಗೋಬೇಕು ಅಂತಂದರೆ, ಸಿಲ್ವರ ಅಂತಂದರೆ ಪ್ಯೂರ್ ಸಿಲ್ವರ್ ಅಲ್ಲ, ಅಲ್ಯೂಮಿನಿಯಂ ಪಾತ್ರೆ. ಸ್ವಲ್ಪ ಕಬ್ಬಿಣ ಎಲ್ಲ ಇದ್ದಾವೆ, ಅಂದರೆ ನಮ್ಮದು ಹೊಸ ಮನೆ ಕಟ್ಟಿದ್ವಲ್ಲ, ಅದೆಲ್ಲ ವೇಸ್ಟ್ ಕಬ್ಬಿಣಗಳೆಲ್ಲ ಇದ್ದಾವೆ. ಅವೆಲ್ಲನೂ ಹಾಕ್ಬಿಟ್ಟು ತೊಗೊತಾ ಇದ್ದಾರೆ. ಫುಲ್ ಬಾರ್ಗಿಂಗು ಇವತ್ತು ನಮ್ಮಮ್ಮಂದು. ಬೆಳಗ್ಗೆ ಚೌರ್ಯಗಳು ತೊಗೊಂಡಾಯಿತು. ಇವಾಗ ಮಧ್ಯಾಹ್ನ ಪಾತ್ರೆಯವ್ರು ಬಂದಿದ್ದಾರೆ ಆಟೋದಲ್ಲಿ, ಅವ್ರ ಹತ್ರ ತೊಗೊತಾ ಇದ್ದೆ. ಯೂಟ್ಯೂಬ್ಗೆ ಹಾಕ್ತೀನಿ ಕನ್ನಡ ವಿಡಿಯೋ ಮಾಡ್ತೀನಿ, ಪಾತ್ರೆ ಎಲ್ಲ ಹೋಗ್ಲಿ ಅಂತ. ಇಷ್ಟು ದೊಡ್ಡದು ಏನು ಮಾಡಕಣ, ಚೆನ್ನಾಗದೆ. ಬೇಡಕದ್ ಬಿಡಮ್ಮ ನನಗೆ. ಎಲ್ಲಿ ಎಂತ ಕಪ್ಪರ್ 8 ಅವರ್ದು ಬಿಸಿ ಇರುತ್ತೆ. ನನಗೆ 1 ಲೀಟ್ರ್ ಇಡೋದು ಬೇಡ ಕನ್ನಡ. 1 ಲೀಟ್ರ್ 1 ಲೀಟ್ರ್ ಇಡೋದು ಬೇಡ, ಅರ್ಧ ಲೀಟ್ರ್ ಅದು ಕೊಡ್ತಾರೆ. ಬೇಡ, ಚೆನ್ನಾಗಿಲ್ಲ ಅದು. ನಮ್ದೆಲ್ಲ ಕಣಕ 1 ಲೀಟ್ರ್ ಇಡೋದು ಬೇಡ ನನಗೆ. ನಮ್ಮ ಮನೆ ತಗೊಂಡು ಬೇಡ, ತೂಕ ಆಯ್ತದೆ ಅಂತ ತಗೊಂಡು ಹೋಗೋದಿಲ್ಲ ಅವರು. ಬಿಡಮ್ಮ, ಅವ್ರು ಕೂಗ್ದೋದ್ರೆ ನಂಗೆ 1 ಲೀಟ್ರ್ ಇಡೋದು ಬೇಡ ಕಣ. 1 ಲೀಟ್ರ್ ಇಡೋದು ನನ್ನ ಹತ್ರ ಅದೇ. 22 ರೂಪಾಯಿ ಹೆಚ್ಚಾಗದೆ. ಅಪ್ಪ ಕಾಲು ಸುಟ್ಟು ಹೋಯ್ತದೆ ಕಣವ. 3ಗೆ ಸಮಾಪ್ತಿ ಎಲ್ಲ. 3 ಇಲ್ಲ, 3ವರೆನೂ ಇಲ್ಲ, ಏನೂ ಇಲ್ಲ, 3. ನೋಡಿದ್ರಾ? 3 ಚೊರ್ಗೆ ಹಿಡಿತಾರೆ. ಎಲ್ಲಿ 3ವರೆ? ಒಂದು ಚಂಬುದ್ರೆ ತುಂಬ್ಕೊತದೆ. ನಾನೇ ಕೊಟ್ಟಿದ್ದೀನಿ, ನಾನು ಕೊಟ್ಟಿಲ್ವಾ? ಹಂಗೆ ಇಂಥದ್ದೊಂದು 3 ಚೌರ್ಗೆ ಹಿಡಿತದೆ ಅಷ್ಟೇ. ಎಲ್ಲಿಂದ ಬಂದ್ರಿ ಧನು? 100 ರೂಪಾಯಿ ಇವಾಗ ಬಂದ್ರ ದೊಡ್ಡಮ್ಮ. 6 ರೂಪಾಯಿ ಧನು ಎಲ್ಗೋಯ್ತದಿ? ಇಷ್ಟು ಐಟಮ್ಸ್ನ ತೊಗೊಂಡ್ವಿ. ಒಟ್ಟಾಗಿ ತೊಗೊಂಡಿದ್ದು kg ಲೆಕ್ಕದಲ್ಲಿ 450 ರೂಪಾಯಿ ಬೀಳ್ತು. ನಮ್ಮದು ಕಬ್ಬಿನ ಒಂದು 23 ರೂಪಾಯಿ ನನಗೆ ತೊಗೊಂಡ್ರು. ದೊಡ್ಡಮ್ಮರು ಬಂದವರಲ್ಲ ಅಂತ ಹೇಳಿ ನನ್ನ ತಂಗಿ ಕೂಡ ಬಂದಳು. ಹಾಗೆಯೇ ಸ್ವಲ್ಪ ಬೀರಲ್ಲೆಲ್ಲ ಬಟ್ಟೆನ ಮಡಿಸಿಟ್ಟಿದ್ವಿ. ನನ್ನ ಬ್ಲೌಸ್ಗಳೆಲ್ಲನೂ ನೋಡ್ತಾ ಇದ್ದೆ. ನಾನೇ ಟೈಲರಿಂಗ್ ಮಾಡಿರೋದ್ರಿಂದ ಸಾಕಷ್ಟು ಬ್ಲೌಸ್ಗಳನ್ನ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದೆಲ್ಲನೂ ಯಾಕೆ ವಿಡಿಯೋ ಮಾಡಬಾರ್ದು ಅಂತ ಅನ್ನಿಸ್ತು, ಹಾಗೆಯೇ ವಿಡಿಯೋ ಮಾಡಿಕೊಂಡೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಟಿಚ್ ಮಾಡಿರೋಂಥ ಬ್ಲೌಸ್ ಡಿಸೈನ್ನ ತೋರಿಸ್ತೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಹಾಯ್ ಮಾಡೋಣಮ್ಮ, ಹಾಯ್ ಮಾಡೋ. ನಾನು ಯೂಟ್ಯೂಬ್ಗೆ ಹೋಗ್ತೀನಿ, 3ರಲ್ಲಿದ್ದವ್ರು ನೋಡ್ಕೊಂಡಿವಿ. ಧನು ಹೊಂಟ ಊರಿಗೆ.
ವಾ ಯಾರೋ ಡಿಕ್ಕಿ ಹೊಡೆದಿದ್ದಾರಂತ ಎಲ್ಲಿ ನರಸೀಪುರ ಇದರಲ್ಲಿ ಏನಾಗುತ್ತೆ ಇವತ್ತು ಯಾವತ್ತಾಗಿರೋದು ಬರ್ಬೇಕು ನೀವು ಹೋಗಿ ಚಕ್ರಕ್ಕೆ ಎಂತ ಆಡ್ತಲ್ಲಿ ಬಂದಿದ್ದಾನಂತೆ ನಮ್ಮ ಅರುಣ ನೋಡಿ ಕರಿಯ ಜಾಸ್ತಿ ಇದು ಮತ್ತೆ ಅವರು ಬಿಟ್ಬಿಟ್ಟು ಬಂದ್ರೆ ಅವ್ವ ಕರಿಯ ನಾನು ಹೇಳ್ಕೊಟ್ಟಂಗೆ ಹೇಳ್ತಿ ಅಲ್ವವ ಹೇಳ್ತೀಯಾ ಹಾಯ್ ಹೇಳು ಹಾಯ್ ಹೇಳು ಹಾಯ್ ಹೋಗೋದು ಎಡೆಗೊಡ್ನಳ್ಳಿಗೆ ಹೋಗೋದು ಹಾಂ ಯಾವ ಊರಿಗೆ ಹೋಗೋದು ಎಲ್ಲಿ ಹೋಗೋದು ಎಲ್ಲ ಹೋಗೋದು ಹೋಗೋದಾ ಇವು ನಾವು ಹುಟ್ಟಾಗಿಂದಿರೋ ಇರೋವು ನನ್ನ ಹತ್ರ ಯೂಟ್ಯೂಬಲ್ಲಿ ವಿಡಿಯೋ ಅವೆ ಹಾಲು ಹಚ್ಚಿರೋ ಇಲ್ಲ ಇದೇನಿದು ನಾನು ಹೇಳ್ಕೊಟ್ಟಂಗೆ ಹೇಳು ಹೇಳ್ತೀಯಾ ಹೇಳ್ತೀಯಾ ಇದೇನಿದು ನೇ ವಿಡಿಯೋ ಆಫ್ ಮಾಡು ವಿಡಿಯೋ ಕಾಪಿರೈಟ್ ಬರ್ತದೆ ಏನಿದು ಮಾತಾಡಕ್ಕಲ್ಲ ಧನು ಮಾತಾಡ್ತಾನೆ ಬಾರ ಧನು ಆ ಮಾತಾಡಕ್ಕಲ್ಲ ನೀನುವೆ ಚಟ್ನಿ ಮಾತಾಡ ಅವಳೇ ಸರಿ ನಮ್ಮ ಚೋಟೆ ಚಿರು ಇಲ್ಲೊಂದು ಹೂ 2 ಮದುವೆ ಆಯ್ತಿ ನೀನು ಇಲ್ಲ ಅಮ್ಮ ಚೆಂಚ್ನ ಹುಡುಗ ಸಂಕನಹಳ್ಳಿ ಅವರು ಇವ್ರ ಸೋಫಾ ಸೆಟ್ಗಳು ಕವರ್ಗಳು ಒಂಚೂರು ಏನಾಗಿಲ್ಲ ಅವು ಬೇರೆ ಓ ಎಷ್ಟೊಂಥರ ತುಂಬ ಅವೆ ಇವು 2 ಸೇರ್ ಬರಕಲ್ಲ ನಿನ್ ಸೇರೇ ದೊಡ್ಡದು ಫಸ್ಟು ನಮ್ಮ ಅಪ್ಪನ ನನ್ನ ಕಟ್ಟಿಗೆ ಬೀಡಕ್ಕೆ ಸೇರ್ಲಕ್ಕಲ್ಲ 10 ರೂಪಾಯಿ ಆದ್ರೆ ತಡಮ್ಮ ಯಾರು ಇಳಿದಾರೆ ನಮ್ಮನೆ ಹುಣಸೆ ಬಿತ್ತಲ್ಲ ಮಾರ್ಕೊಂಡವ್ರೆ ಅಂತವ ನಮ್ಮ ದೊಡ್ಡಮ್ಮ ಹಾಗೆ ನಮ್ಮ ತಂಗಿಯವರೆಲ್ಲ ಊರಿಗೆ ಹೋದರು ನಮ್ಮನೆ ಯಾರೂ ಇರಲಿಲ್ಲ ನಮ್ಮ ಅಪ್ಪ ಮತ್ತು ನಮ್ಮ ದೊಡ್ಡಮ್ಮ ಇಬ್ಬರೂ ಹುಣಸೆ ಬೀಜ ಮಾರ್ತಾ ಇದ್ದಾರೆ ಅದು ಏನು ಕ್ವಿಂಟಲ್ ಗಂಟೆ ಇಲ್ಲ ಒಂದೊಂದು ಸೇರು 2 ಸೇರು ಇದ್ದಾವೆ ಅಷ್ಟೇ ಯಾರೂ ಇಲ್ಲ ನಮ್ಮ ಸೋಪ್ ದೊಡ್ಡಮ್ಮನೆ ಮಾರಾಕಿದ್ದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನಷ್ಟು ವಿಲೇಜ್ ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ರಿಯಲ್ ವಿಲೇಜ್ ವೀಡಿಯೋಗಳು ನನ್ನ ಚಾನಲಲ್ಲಿ ನಿಮಗೆ ಸಿಗ್ತವೆ ಥ್ಯಾಂಕ್ ಯು ಫಾರ್ ವಾಚಿಂಗ್